ಒಂದು ನೀತಿ ಪಾಠ ಇದೆ. ನಾನೇನು ಕೇಳ್ದಲೆ ದೇವ್ರು ಇಲ್ಲಿ ತನಕ ಕರ್ಕೊಂಬಂದಿದ್ದಾನೆ. ನಾನು ಕೇಳಿದ್ರೆ ಕೇಳೋಷ್ಟು ಮಾತ್ರ ಕೊಡ್ತಾನೆ. ನಾನು ಕೇಳಿಲ್ಲ ಅಂದ್ರೆ ನನಗೆ ಏನೇನು ಕೊಡ್ಬೇಕು ಅಂತ ಅವನಿಗೆ ಗೊತ್ತಿರುತ್ತೆ, ಅದೆಲ್ಲದನ್ನೂ ಕೊಡ್ತಾನೆ. ಅದಕ್ಕೋಸ್ಕರ ನಾನೇನು ಬೇಡ್ಕೊಳಕ್ ಹೋಗಲ್ಲ. ಅದೆಲ್ಲ ನಮಗ್ ಗೊತ್ತು. ಇಲ್ಲಿನ ಜನರು ಹೇಳೋ ಪ್ರಕಾರ ನೀವೇನಾದ್ರೂ ಈ ಒಂದು ಜಾಗದ ಮೂಲಕ ಹೋದ್ರೆ ನಿಮ್ ಎಲ್ಲ ಹಳೆ ಕರ್ಮಗಳು ಕಳೆದು ಒಂದು ಹೊಸ ಬದುಕಿಗೆ ದಾರಿ ಮಾಡಿಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿದ್ದೀನಿ ತಮಿಳುನಾಡಿನಲ್ಲಿರುವ ಅರುಣಾಚಲಂ ದೇವಸ್ಥಾನಕ್ಕೆ. ಈ ಒಂದು ದೇವಸ್ಥಾನ ಎಷ್ಟು ಪ್ರಸಿದ್ಧ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಅಂದರೆ ರಾಜಗೋಪುರಂ. ಇಲ್ಲಿ ಟೋಟಲ್ ಆಗಿ 8 ಲಿಂಗಗಳಿವೆ. ಸೊ ಇಲ್ಲಿಂದ ನಾವು ಗಿರಿ ಪ್ರದರ್ಶನ ಹಾಕೋಕೆ ಹೋಗ್ತಿದ್ದೀವಿ. ಈ ಗಿರಿ ಪ್ರದರ್ಶನ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಮ್ಮ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಲ್ಲರಿಗೂ ಒಂದೊಂದು ಆಸೆ. ಎಲ್ಲರೂ ಇಂಜಿನಿಯರ್ ಸ್ಟೂಡೆಂಟ್ಸೇ, ಎಲ್ಲರಿಗೂ ಕೆಲಸ ಸಿಗೋ ಆಸೆ. ನೋಡಿ, ಎಲ್ಲರೂ ಕರ್ಪೂರ ಹಚ್ತಾ ಇದ್ದೀವಿ. ನಾನು ಕೂಡ ಹಚ್ತಿದ್ದೀನಿ. ಸೊ ನಾವು ಇವಾಗ ಮೊದಲನೇ ಲಿಂಗನ ಪ್ರದಕ್ಷಿಣೆ ಮಾಡೋಕೆ ಹೋಗ್ತಿದ್ದೀವಿ. ಅದೇ ಇಂದ್ರಲಿಂಗ. ನಾನು ಮೊದಲನೇದಾಗಿ ಹೇಳಿದಾಗೆ ಇಲ್ಲಿ ಟೋಟಲ್ 8 ಲಿಂಗಗಳಿವೆ. ಬನ್ನಿ, ನಾನು ನಿಮಗೆ ಎಲ್ಲ ಲಿಂಗದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಈಗ ಈ ಒಂದು ವ್ಲಾಗಲ್ಲಿ. ನೋಡಿ, ವೇಟು ಗಿರಿವಲಂ ಅಂತ ಇದೆ. ಗಾಯ್ಸ್, ಇವರೆಲ್ಲ ನಮ್ಮ ಹುಡುಗರೇ. ಇವನ ಹೆಸರು ರಾಕೇಶ್ ಅಂತ. ಇವನು ಇಂಜಿನಿಯರ್ ಸ್ಟೂಡೆಂಟೇ. ಹೌದು ಗಾಯ್ಸ್. ಅಲ್ಲ, ನೀವು ಈ ದೇವಸ್ಥಾನಕ್ಕೆ ಯಾವ ಕಾರಣಕ್ಕೋಸ್ಕರ ಇವತ್ತು ಬರ್ತಾ ಇದ್ದೀರಾ? ನಾನು ಇದು ಯಾವ ಕಾರಣಕ್ಕೋಸ್ಕರ ಬರ್ತಾ ಇದ್ರೆ ತುಂಬ ದಿವಸದಿಂದ ಆಸೆ ಇತ್ತು, ದೇವ್ರನ್ನ ನೋಡಬೇಕು, ಆಮೇಲೆ ಈ ಸ್ವಾಮಿ ಶಿವನ ದರ್ಶನ ಮಾಡ್ಬೇಕಂತ ಆಸೆ ಇತ್ತು. ಇವತ್ತು ಆಸೆ ಈಡೇರುತ್ತೆ. ಕನಸು ತುಂಬ ಇದೆ. ಎಲ್ಲ ದೇವ್ರ ಮುಂದೆ ಬೆಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು ಅಂತ ಬಂದಿದ್ದೀನಿ ನಾನು. ಏನಂತ ಬಿಡ್ಕೊಂತೀರ ನೀವು ದೇವ್ರ ಹತ್ರ? ಏನಂತ ಬಿಡ್ಕೊತೀನಿ, ಅದೇ ನಾನು ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ನನ್ನ ಜೊತೆ ಇರೋರು ಚೆನ್ನಾಗಿರ್ಬೇಕು, ನನ್ನ ಜೊತೆ ಇರೋರು ಖುಷಿಯಾಗಿರ್ಬೇಕು ಅಂತ ನನ್ನ ಆಸೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸರಿ, ತುಂಬ ಒಳ್ಳೇದಾಗಲಿ ನಿಮಗೆ. ಧನ್ಯವಾದಗಳು. ಸೊ ಕೊನೆಯದಾಗಿ ಬಂದ್ವಿ ನಾವು ಮೊದಲನೇ ಲಿಂಗಕ್ಕೆ, ಇಂದ್ರಲಿಂಗಕ್ಕೆ ಬಂದಿದ್ದೀವಿ. ಬನ್ನಿ, ನಾನು ನಿಮಗೆ ಎಲ್ಲ ತೋರಿಸ್ತೀನಿ ಒಳಗಡೆ. ಇದು ಅಷ್ಟಮ ಲಿಂಗದಲ್ಲಿ ಮೊದಲನೇ ಲಿಂಗ. ಅದ್ರ ಹೆಸರು ಇಂದ್ರಲಿಂಗ ಅಂತ. ಗೈಸ್, ಇಲ್ಲಿ ಆ್ಯಕ್ಚುಲಿ ಮೊಬೈಲ್ಗೆ ಅಲೋ ಇಲ್ಲ ಶೂಟ್ ಮಾಡೋಕ್ಕೆ. ಸೊ ನೋಡಿ, ಇವನು ಕೂಡ ನಮ್ಮ ಹುಡುಗನೇ, ಚೇತನ್ ಅಂತ. ಚೇತನ್ ಅವರ, ನೀವೇನಕ್ಕೆ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಯಾವ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ? ಈ ಒಂದು ದೇವಸ್ಥಾನಕ್ಕೆ ಯಾವ ಉದ್ದೇಶನೂ ಇಲ್ಲ, ಜಸ್ಟ್ ಹಂಗೆ ದೇವ್ರನ್ನ ನೋಡ್ಬೇಕು ಅನ್ನಿಸ್ತು, ಹಂಗೆ ಬಂದೆ. ಸೊ ಬೇಡ್ಕೊಳೋದಿತ್ತು, ಎಲ್ಲ ಬೇಡ್ಕೊಂಡೆ. ಏನಂತ ಬೇಡ್ಕೊಂಡ್ರಿ? ಏನಂತ ಅಂದ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಅಷ್ಟೇನಾ? ನೀವು ಇಂಜಿನಿಯರ್ ಓದ್ತಿದ್ದೀರಾ, ನಿಮ್ಗೇನು ಕೆಲಸ ಪ್ಲೇಸ್ಮೆಂಟು ಆ ಥರ ಎಲ್ಲ ದೇವ್ರು ಕೊಡೋದಿದ್ರೆ ಕೊಟ್ಟೆ ಕೊಡ್ತಾನೆ. ಸೊ ದೇವ್ರ ಹತ್ರ ಬೇಡ್ಕೊಳೋದೇನಿಲ್ಲ, ಅಷ್ಟೇ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಓಕೆ, ನಿಮಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತ ನಾನು ಈಗ ನೆಕ್ಸ್ಟ್ ಒಬ್ಬ ಅಭ್ಯರ್ಥಿನ ಪರಿಚಯ ಮಾಡಿಸ್ತೀನಿ. ಗಾಯ್ಸ್, ಎಲ್ಲರೂ ನಾರ್ಮಲ್ ಪಂಚೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ನೋಡಿದ್ದೀರಾ? ನೋಡಿ, ನಮ್ಮ ಹುಡುಗ ಖಾದಿ ಪಂಚೆ ಹಾಕೊಂಡು ಹೋಯ್ತವನೆ, ಅದು ಸ್ವಾಮೀಜಿ ಅವ್ರದ್ದು ರೇಂಜಿಗೆ. ಇವನ ಹೆಸರು ಮದನ್ ಅಂತ. ಮದನ್ ಅವರೇ, ನೀವೇನು ಮದನ್ ಅವರೇ ನೀವೇನು ಬೇಡಿಕೆಗಳು ಇಟ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀರಾ? ಇಲ್ಲ, ನನ್ನ ಯಾವ ಬೇಡಿಕೆಗಳನ್ನು ನಾನು ಇಟ್ಕೊಂಡು ಇಲ್ಲಿ ಬಂದಿಲ್ಲ. ಟ್ರಿಪ್ ಪ್ಲಾನ್ ಮಾಡಿದ್ರು, ನನಗೆ ಇಷ್ಟ ಆಯಿತು, ಬಂದೆ, ಅದೇ ಅಷ್ಟೇ. ಬೇರೆ ಏನೂ ಇಲ್ಲ ಅಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ಜೀವನದಲ್ಲಿ ಹಂಗಾಗಬೇಕು, ಹಿಂಗೆ ಅಂತ ಏನೇನೋ ಆಸೆಗಳು, ಆಕಾಂಕ್ಷೆಗಳಿದೆ, ದೇವ್ರ ಹತ್ರ ಬೇಡಿಕೆಗಳು. ನಿಮ್ಗೇನು ಆ ಥರ ಇಲ್ವಾ ಅಂತ? ನನಗೆ ಒಂದು ನೀತಿ ಪಾಠ ಇದೆ. ನಾನೇನು ಕೇಳ್ದಲೆ ದೇವ್ರು ಇಲ್ಲಿ ತನಕ ಕರ್ಕೊಂಬಂದಿದ್ದಾನೆ. ನಾನು ಕೇಳಿದ್ರೆ ಕೇಳೋಷ್ಟು ಮಾತ್ರ ಕೊಡ್ತಾನೆ. ನಾನು ಕೇಳಿಲ್ಲ ಅಂದರೆ ನನಗೆ ಏನೇನು ಕೊಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ, ಅದೆಲ್ಲದನ್ನೂ ಕೊಡ್ತಾನೆ. ಅದಕ್ಕೋಸ್ಕರ ನಾನೇನು ಬೇಡ್ಕೊಳಕ್ ಹೋಗಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಓಕೆ, ಸಾಕಷ್ಟು ದೊಡ್ಡದಾಗಿ ಆನ್ಸರ್ ಕೊಟ್ರಿ ಸರ್. ಓಕೆ, ಒಳ್ಳೇದಾಗಲಿ ನಿಮಗೂ. ಮೊದಲನೇದಾಗಿ ಇಂದ್ರಲಿಂಗ, ಅದಾದಮೇಲೆ ಅಗ್ನಿಲಿಂಗಮು, ಯಮಲಿಂಗಮು, ನಿವೃತ್ತಿ, ವರ್ಣ, ವಾಯು, ಕುಬೇರ, ಕೊನೆಯದಾಗಿ ಈಶಾನ್ಯ ಲಿಂಗಂ. ಈಗ ಕೇವಲ ಒಂದೇ ಒಂದು ಮಾತ್ರ ಮುಗಿಸಿದ್ದೀವಿ. ಇನ್ನು ಸತತ ಪ್ರಯತ್ನದಿಂದ 7 ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ ಏನಾಯ್ತದೆ ಅಂತ. ಗಾಯ್ಸಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಆ ಬೆಟ್ಟನ ಒಂದು ರೌಂಡ್ ಸುತ್ತೋದೇ ಈ ಒಂದು ಗಿರಿ ಪ್ರದರ್ಶನ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅದೇ.
ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸೊ ಇವಾಗ 3ನೇ ಲಿಂಗಕ್ಕೆ ಬಂದಿದ್ದೀವಿ, ಯಮಲಿಂಗಮ್ಗೆ. ನೋಡಿ ಇದು ಯಮಲಿಂಗಮ್ ಅಂತ. ಇದು ಅಷ್ಟಲಿಂಗಗಳಲ್ಲಿ 3ನೇ ಲಿಂಗ. ಎಲ್ಲ ಬ್ಯಾಕ್ ಸೈಡು ಮುಂದಗಡೆಯಿಂದ ಫೋಟೋ ತೆಗೋಕ್ಕೆ ಅವಕಾಶ ಕೊಡೋಲ್ಲ ಇಲ್ಲಿ. ಸೊ ಅದರಿಂದ ಇಷ್ಟ ಆದರೂ ತೋರಿಸ್ತಾ ಇದ್ದೀನಿ. ಅದೆಲ್ಲ ನಮಗ್ ಗೊತ್ತು. ಕೊನೆಗೂ 3 ಲಿಂಗ ಮುಗಿಸಿದ್ವಿ. ನೆಕ್ಸ್ಟು 4ನೇ ಲಿಂಗ ನಿವೃತ್ತಿ ಲಿಂಗ ಅಂತ. ಸೊ ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟ್ರ್ ಇದ್ದು ಗುರು? ಇಲ್ಲಿಂದ 6.5. ಇಲ್ಲಿಂದ 6.5 ಕಿಲೋಮೀಟ್ರ್ ಇದೆ. ಸೊ ಅದನ್ನು ನಡೆಯೋಕ್ಕೋಸ್ಕರ ಎನರ್ಜಿ ಡ್ರಿಂಕು ಸೋಡಾ ಕುಡಿತಾ ಇದ್ದೀವಿ ನೋಡಿ, ಲೆಮನ್ ಸೋಡಾ. ನಿವೃತ್ತಿ ಲಿಂಗಮ್ಗೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ನಿವೃತ್ತಿ ಲಿಂಗಮ್ನ. ಅಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಫೋಟೋ ತೆಗೆಯೋಕ್ಕೆ ಅಲೋ ಮಾಡಲ್ಲ. ಸೊ ಆದ್ದರಿಂದ ನಾನು ಮೇನ್ ಎಂಟ್ರೆನ್ಸ್ ಮಾತ್ರ ನಿಮಗೆ ತೋರಿಸ್ಬೋದು. ಹಾಗೆ ಲಿಂಗದ ಹೆಸರುಗಳು ಕಪ್ಪ ನೋಡಿ. ಇದು ನಿವೃತ್ತಿ ಲಿಂಗಮ್ಮು. 8 ಲಿಂಗಗಳಲ್ಲಿ ಇದು 4ನೇ ಲಿಂಗು. ಇದೊಂದು ಮುಗಿಸಿದ್ರೆ ಅರ್ಧಕ್ಕರ್ಧ ಮುಗಿಸ್ದಂಗೆ ನೋಡಿ. ಪೂರ್ತಿ ಇಲ್ಲಿರೋ ವಾತಾವರಣ ನೋಡಿ. ಇದೇ ಒಂದು ಮುಖ್ಯ ದ್ವಾರ ನಿವೃತ್ತಿ ಲಿಂಗಮ್ದ. ಇದು 4ನೇ ಲಿಂಗ ಆಗಿರುತ್ತೆ ಅಷ್ಟು ನೋಡಿ. ಇದೊಂದಕ್ಕೆ ನಿವೃತ್ತಿ ಲಿಂಗಮ್ಗೆ ಫೋಟೋ ಕ್ಲಿಕ್ ಮಾಡೋ ಅವಕಾಶ ಸಿಕ್ಕಿದೆ ನೋಡಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಮೇಲೆ ಕೂರು ನೋಡಿ, ಇದೆ ನಿವೃತ್ತಿ ಲಿಂಗಮ್ಮ. ಇವನು ಕೂಡ ನಮ್ಮ ಹುಡುಗನೇ ಶ್ರೇಯಸ್ ಅಂತ. ಇವನು ಕೂಡ ಇಂಜಿನಿಯರ್ ಓದ್ತಾನೆ, ಮಾಡೋಕ್ಕೆ ಕೆಲಸ ಇಲ್ಲದೆ. ಶ್ರೇಯಸ್ ಅವರೇ, ನೀವೇನು ಅನ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಇವತ್ತು? ಏನಂದರೆ ಎಲ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತೇಳಿ ಈಗ ಹಾಗಾಗಿ ಬಂದಿರೋದು ದೇವಸ್ಥಾನಕ್ಕೆ ಅಷ್ಟೇ. ಈಗ 4ನೇದು ಮುಗಿಸಿ ನೆಕ್ಸ್ಟ್ ಲಿಂಗಕ್ಕೆ ಹೋಗ್ತಾ ಇದ್ದೀವಿ, 5ನೇ ಲಿಂಗಕ್ಕೆ. ಅದೇ ಸೂರ್ಯಲಿಂಗಮ್ಗೆ. ಅಷ್ಟು ನೋಡಿ, ಇಲ್ಲಿ ಎಷ್ಟು ಕಷ್ಟ ಆದರೂ ನಾವು ಡೆಡಿಕೇಟೆಡಾಗಿ ಓಡಾಡ್ತಿದ್ದೀವಿ ಅಂತ. ಅವು ಯಾವ್ದು ಗುರುದು ಹುಲಿ ಗುರು, ನಿಜವಾದ ಹುಲಿ ಅಂದ್ಕೊಂಡ್ಬಿಟ್ಟೆ ನಾನು ಒಂದು ಸಲ ಲೆವೆಲಿಗೆ ಕುಂಡ್ರಿಸೋರು. ಗಾಯ್ಸ್ ಕೊನೆಗೂ ಬಂದ್ವಿ 5ನೇ ಲಿಂಗಕ್ಕೆ, ಅದೇ ಸೂರ್ಯಲಿಂಗಮ್ಗೆ. ಬನ್ನಿ, ಇಲ್ಲೂ ಏನಾದರೂ ಫೋಟೋ ತೋರ್ಸೋಕ್ಕೆ ಪಾಸಿಬಲ್ ಆದರೆ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ದೇವ್ರನ್ನ. ಇದೇ ಒಂದು ಸೂರ್ಯಲಿಂಗಮ್ನ ಎಂಟ್ರೆನ್ಸು. ಇಲ್ಲಿ ಫೋಟೋ ಗಿಟ ತೆಗಿಬಾರ್ದು ಅಂತ ಹಾಕಿದ್ದಾರೆ, ನೋಡ್ಬೋದು. ಆದರೆ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಒಂಥರ ಡಿಫ್ರೆಂಟ್ ಸ್ಟ್ರಕ್ಚರ್ ನೋಡಿ ವಾಯ್ಸ್. ಇದೆ ಸೂರ್ಯಲಿಂಗಮ್ಮ ನೋಡಿ. ಗಾಯ್ಸ್ ಫೈನಲಿ 5 ಲಿಂಗು ಕಂಪ್ಲೀಟ್ ದರ್ಶನ ಆಯಿತು. ಈಗ 6ನೇ ಲಿಂಗು ವರುಣಲಿಂಗಮ್ಗೆ ಹೋಗ್ತಾ ಇದ್ದೀವಿ. ಅದು ಈ ಸೂರ್ಯಲಿಂಗಮಿಂದ ಕೇವಲ 500 ಮೀಟ್ರ್ ಅಷ್ಟೇ. ಬನ್ನಿ, ಅಲ್ಲೂ ಏನಾದರೂ ಒಂದು ದೇವ್ರ ಫೋಟೋನ ತೋರಿಸೋಕೆ ಪಾಸಿಬಿಲಿಟಿ ಆದರೆ ನಾನು ನಿಮಗೆ ತೋರಿಸ್ತೀನಿ. ಫೈನಲಿ 6ನೇ ದೇವಸ್ಥಾನಕ್ಕೂ ಕೂಡ ಬಂದ್ವಿ, ಅದೇ ವರುಣಲಿಂಗಮ್ಗೆ. ಪ್ರೈಸ್ ನೋಡಿ, ಇದೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ವರುಣದೇವ. ಗಾಯ್ಸ್, ಈ ಬಿಸಿಲಿಗೂ ಇದಕ್ಕೂ ಬರೆಗಾಲಲ್ಲಿ ನಡೆಯೋದಕ್ಕೂ ತುಂಬ ಡೆಡಿಕೇಟೆಡಾಗಿ ಹೋಯ್ತವ್ರೆ ನಮ್ಮ ಹುಡುಗರು, ಹಾಗೂ ನನ್ನೂ ಕರ್ಕೊಂಡು ಹೋಯ್ತವ್ರೆ ದೇವ್ರನ್ನ ದರ್ಶಕ್ಕೆ. ಕಾಲಂತೂ ಹಪ್ಪಳ ಆಗ್ತಾವೆ ನಮ್ದಂತೂ. ಇಲ್ಲಿ ನಡೀತಾ ಟಾರ್ ರೋಡ್ ಮೇಲೆ ಸೇಪಾಗಿ ಹೋಗಿ ಊರು ಸೇರ್ಕೋಕಂಡ. ಈ ತಮಿಳ್ನಾಡು ಬಿಸಿಲಿಗೂ ಅದಕ್ಕೂ ನಮಗೇನು ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಥರ ಬಿಸಿಲಿದೆ ಇಲ್ಲಿ. ಗಾಯ್ಸ್ ಕೊನೆಗೂ ಟೋಟಲ್ 6 ಲಿಂಗಗಳನ್ನು ಮುಗಿಸಿ ಈಗ ಕೊನೆಯದಾಗಿ 2 ಲಿಂಗಗಳು ಉಳಿದಿದೆ.
ಒಂದು ವಾಯುಲಿಂಗಮ್ಮು ಹಾಗೆ ಇನ್ನೊಂದು ಚಂದ್ರಲಿಂಗಮ್ಮು. ಈಗ ಇಲ್ಲಿಂದ ವರ್ಣಲಿಂಗದಿಂದ ವಾಯುಲಿಂಗಮ್ಗೆ 1.7 ಕಿಲೋಮೀಟ್ರ್ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಆಲ್ರೆಡಿ ನಾವು ಅರ್ಧ ಬೆಟ್ಟ ಮುಗಿಸ್ಬಿಟ್ಟಿದ್ದೀವಿ ಸುತ್ತೋಡೆ. ನಾನು ನಿಮ್ಗೆ ಆಗಲೇ ಹೇಳಿದೆ 8 ಅಷ್ಟಲಿಂಗಗಳನ್ನು ನೋಡೋದು ಅಂದರೆ ಒಂದು ಬೆಟ್ಟ ರೌಂಡ್ ಆಗ್ತಂಗೆ. ಸೊ ಆಲ್ರೆಡಿ ನಾವು ಆಗಲೇ 6 ಲಿಂಗಗಳು ನೋಡಿಬಿಟ್ಟಿದ್ದೀವಿ. ಇನ್ನು ನಮಗೆ ಉಳಿದಿರೋದೇ 2 ಲಿಂಗು. ಗಾಯ್ಸ್, ನಾವು ಬಂದಿದ್ದೆ ಈಗ ವಾಯುಲಿಂಗಮ್ಗೆ. ನೋಡಿ, ವಾಯುಲಿಂಗಮ್ ಇದು ಎಂಟ್ರೆನ್ಸ್ ದೇವಸ್ಥಾನ. ನೋಡಿ, ಇದು ವಾಯುಲಿಂಗಮ್. ನೋಡಿ, ಇದೆ ವಾಯುಲಿಂಗಮ್. ಸೊ ಈಗ ವಾಯುಲಿಂಗಮ್ ಆಗಿದ ತಕ್ಷಣ ಬರೋದೇ ಚಂದ್ರಲಿಂಗಮ್ಮು. ವಾಯುಲಿಂಗಮಿಂದ ಚಂದ್ರಲಿಂಗಮ್ಗೆ 1 ಕಿಲೋಮೀಟರ್ ಇದೆ. ನೋಡಿ, ಈ ಚಂದ್ರಲಿಂಗಮ್ಮು ಬಿಟ್ಟು ಇನ್ನೂ 2 ಲಿಂಗಗಳಿದೆ. ಅದೇ ಕುಬೇರಲಿಂಗಮ್ ಹಾಗೆ ಮತ್ತೊಂದು ಈಶಾನ್ಯ ಲಿಂಗಮ್ಮು. ಒಟ್ಟು ಟೋಟಲಾಗಿ ಹೇಳಬೇಕು ಅಂದರೆ 10 ಲಿಂಗಗಳಿದೆ. ಅದರಲ್ಲಿ ನಾವು ಮೇಯ್ನಾಗಿ ಕನ್ಸಿಡರ್ ಮಾಡೋದೇ 8. ಗಾಯ್ಸ್, ಇವನ ಹೆಸರು ಪ್ರವೀಣ್ ಅಂತ. ಪ್ರವೀಣ್ ಅವರ, ನೀವೇನಕ್ಕೆ ಬಂದಿದ್ದೀರಾ ಈ ಒಂದು ಅರುಣಾಚಲಂ ದೇವಸ್ಥಾನಕ್ಕೆ? ಏನೂ ಇಲ್ಲ, ಹಂಗೆ ಎಲ್ಲರ ಜೊತೆ ಹಾಸ್ಟೆಲ್ ಜೊತೆ ಬರೋಣ ಅಂತ ಸುಮ್ಮನೆ ಬಂದ್ವಿ ಅಷ್ಟೇ, ಸುಮ್ಮನೆ. ಇವಾಗ ಎಲ್ಲರಿಗೂ ಅವ್ರಿಗೇನೇನೋ ಪ್ಲೇಸಲ್ಲಿ ಒಂದು ಸ್ವಲ್ಪ ಪೀಸ್ ಇರೋಂಥ ವೆದರ್ ಇರುತ್ತೆ, ಅದನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿದ್ವಿ. ಅಲ್ಲ, ಅವ್ರಿಗೆಲ್ಲರಿಗೂ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಏನೇನೋ ಒಂದು ಆಸೆಗಳಿತ್ತು, ಏನೇನೋ ಒಂದು ಬೇಡಿಕೆಗಳಿದೆ. ನಿಮ್ಗೇನು ಆ ಥರ ಇಲ್ವಾ ಅಂತ? ಏನಿಲ್ಲ, ಸದ್ಯಕ್ಕೆ ಏನಿಲ್ಲ, ಪೂರ್ತಿ ಪೀಸ್ ಜೀವನ, ಡಿವೈನ್ ಪೀಸ್ನ ಎಂಜಾಯ್ ಮಾಡಕ್ಕೆ ಬಂದಿದ್ವಿ. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೋಡುಗರು, ಹಾಗೆ ಏನಾದರೂ ನಿಮ್ಗೇನಾದರೂ ನಡೆದು ಬಂದು ಏನಾದರೂ ಸುಸ್ತಾಗಿದ್ರೆ ನಿಮಗೋಸ್ಕರ ಅಂತಲೇ ಇಲ್ಲಿ ರೆಸ್ಟ್ ರೂಮ್ಗಳಿದೆ. ನೀವು ಇದನ್ನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಬೋದು. ಒಳಗಡೆ ಬೆಡ್ಸು ಎಲ್ಲನೂ ಅರೇಂಜ್ಮೆಂಟ್ ಇದೆ. ಕೊನೆಗೂ ಬಂದ್ವಿ ಚಂದ್ರಲಿಂಗಮ್ಗೂ ಕೂಡ. ಸೊ ಬನ್ನಿ ನೋಡೋಣ ಹೊರಗಡೆ. ಯಾಕರು ಸೊ ಕೊನೆಗೂ ಚಂದ್ರಲಿಂಗಮ್ನ ದರ್ಶನ ಆಯಿತು. ಸೊ ಅಲ್ಲಿ ನನಗೆ ಫೋಟೋ ತೆಗಿಯೋಕ್ಕೆ ಅವ್ರು ಬಿಡಲಿಲ್ಲ. ಸೊ ಆ ಒಂದು ಕಾರಣದಿಂದ ನಾನು ನಿಮಗೆ ದೇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಅದೊಂದು ಕ್ಷಮೆ ಇರಲಿ ನನ್ನ ಕಡೆನೇ ನಿಮಗೆ. ಸೊ ಇವಾಗ ಹೋಗ್ತಿದ್ದೀವಿ ಕುಬೇರಲಿಂಗಮ್ ದೇವಸ್ಥಾನಕ್ಕೆ. ಇಲ್ಲೇನಾದರೂ ಪಾಸಿಬಲ್ ಆಯಿತು ಅಂದರೆ ನಾವು ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇದು ಮೈನ್ ಎಂಟ್ರೆನ್ಸ್, ಇದು ಕುಬೇರಲಿಂಗಮ್ ದೇವಸ್ಥಾನದ್ದು. ಬನ್ನಿ ಒಳಗಡೆ ತೋರಿಸ್ತೀನಿ. ಇಫ್ ಪಾಸಿಬಲ್ ದೇವ್ರನ್ನಾದರೆ ತೋರಿಸ್ತೀನಿ ನಿಮಗೆ, ಅವ್ರೇನಾದರೂ ಅಲೋ ಮಾಡಿದ್ರೆ. ನೋಡಿ ಗಾಯ್ಸ್, ಇದೆ ಕುಬೇರಲಿಂಗಮ್ಮು. ಅವ್ರಿಗೆ ಗೊತ್ತಿಲ್ಲ ನಾನು ಫೋಟೋ ತೆಗಿತಾ ಇದ್ದಾರೆ. ನೋಡಿ, ಅವರೇನೋ ಮಾಡ್ತಾ ಇದ್ದಾರೆ. ಗಾಯ್ಸ್, ಈ ಒಂದು ಪ್ಲೇಸ್ನ ನಾವು ಮೋಕ್ಷ ಮಾರ್ಗಮ್ ಅಂತ ಕರಿತೀವಿ. ಇದೊಂದು ಚಿಕ್ಕ ಗುಹೆ ಥರ ಇದೆ. ಸೊ ಇದು ಹೇಗಂದರೆ ನಿಮ್ಮ ಪಾಪ ಪುಣ್ಯಗಳನ್ನೆಲ್ಲ ಕಳ್ಕೊಂಡಂಗೆ. ನೋಡಿ, ಆ ಗುಹೆ ಒಳಗಡೆ ಹೋದರೆ ನೋಡಿ, ನೀವು ನೋಡ್ತಿರ್ಬೋದು ಜನ ಹೇಗೆ ಹೋಗ್ತಿದ್ದಾರೆ ಅಂತ. ಇದನ್ನ ನಾವು ಮೋಕ್ಷ ಮಾರ್ಗಮ್ ಅಂತ ಕರೀತಾರೆ. ಇದು ತಿರುವನಮಲೆಯಲ್ಲಿರುವ ಒಂದು ಅದ್ಭುತ ಪ್ಲೇಸ್ ಇದು. ನೋಡಿ, ಇವಾಗ ನಾನು ಹೋಗ್ತಿದ್ದೀವಿ, ಇವರು ಹೋಗ್ತಿದ್ದಾರೆ. ತುಂಬ ಕಷ್ಟ. ಮಾಡು. ಕೊನೆಯದಾಗಿ ಬಂದೇ ಬಿಟ್ವಿ ನಾವು ಕೊನೆ ಒಂದು ಲಿಂಗಮ್ಗೆ, ಅದು ಈಶಾನ್ಯ ಲಿಂಗಮ್ಗೆ. ಎಷ್ಟೋ ಸಾಹಸ ಪಡ್ಕೊಂಡು ಬಂದ್ಬಿಟ್ವಿ ಕೊನೆಗೂ. ಕೊನೆ ಕ್ಲೋಸ್ ಆಗಿರೋ ಕಾಣಿಸ್ತೈತೆ ನೋಡಿ, ಈಶಾನ್ಯ ಲಿಂಗಮ್. ನಾವು ಬೆಳಗ್ಗೆ ಗಿರಿ ಪ್ರದರ್ಶನಕ್ಕೆ ಅಂತ ಹೊರಟಾಗ ಸುಮಾರು ಟೈಮ್ 10:30 ಆಗಿತ್ತು. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5 o'clock ಆಗಿದೆ. ಸೊ ಸುಮಾರು ಅಂದರೆ 7 hours ತೊಗೊಂಡಿದ್ವಿ ನಾವು ಗಿರಿ ಪ್ರದರ್ಶನ ಮಾಡೋಕ್ಕೆ. ಎಷ್ಟು ಡೆಡಿಕೇಶನ್ ಆಗಿ ಮಾಡಿದ್ವಿ ಅಂತ ನಮಗೆ ಗೊತ್ತು, ಹಾಗೆ ನೀವು ಕೂಡ ನೋಡಿದ್ದೀರಾ ಇಲ್ಲಿವರೆಗೂ. ಹಾಗೆ ಬಂದಿದ್ದೀವಿ ನಾವು ಒಳಗಡೆ ಇರೋ ಅರುಣಾಚಲೇಶ್ವರ ದೇವ್ರನ್ನ ನೋಡೋಕ್ಕೆ. ಬನ್ನಿ ದರ್ಶನ ಮಾಡಿ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ.
ಕೊನೆಗೂ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ನೀವೇನಾದರೂ ಈ ಒಂದು ಸ್ಥಳಕ್ಕೆ ಒಂದ್ಸಲಿನೂ ಭೇಟಿ ನೀಡಿಲ್ಲ ಅಂದರೆ ಖಂಡಿತ ಲೈಫಲ್ಲಿ ಒಂದ್ಸಲಿನಾದ್ರೂ ಭೇಟಿ ಕೊಡಲೇಬೇಕು. ಹಾಗೆ ಒಳಗಡೆ ಫೋಟೋ ಗೀಟೋ ಎಲ್ಲ ತೆಗಿಯೋಕ್ಕೆ ಬಿಡಲಿಲ್ಲ. ಸೊ ಅದರಿಂದ ನಾನೇನು ತೋರ್ಸೋಕ್ಕೆ ಆಗಲಿಲ್ಲ. ಸೊ ಈ ಒಂದು ಜಾಗನ ನೀವು ಲೈಫಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಹಾಗೆ ಈ ಥರ ಇನ್ನಷ್ಟು ಕಂಟೆಂಟ್ಗೆ ನನ್ನ ಸಬ್ಸ್ಕ್ರೈಬ್ ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ.